what happens is depth of learning increases. There is something called depth. Okay, there is something called width. ಕಲಿಕೆಯಲ್ಲಿ ಆಳ ಕಲಿಕೆ ಒಂದು, ಅಗಲ ಕಲಿಕೆ ಒಂದು, ಲ್ಯಾಟರಲ್ ಲರ್ನಿಂಗ್ ಅಂಡ್ ವರ್ಟಿಕಲ್ ಲರ್ನಿಂಗ್ ಅಂತ ಹೇಳ್ತೇವೆ. ರಿಪೀಟ್ ಮಾಡಿದಷ್ಟು ಆಳಕ್ಕೆ ಹೋಗ್ತೀವಿ, ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಆ ವಿಷಯವನ್ನು ಅರ್ಥ ಮಾಡುವ ಶಕ್ತಿಯನ್ನು ಪಡಿತೀವಿ. ದಟ್ ಈಸ್ ದ ಅಡ್ವಾಂಟೇಜ್. ನೆವರ್ ಸ್ಟಾಪ್ ಲರ್ನಿಂಗ್, ಎವರ್ ಟಾಪ್ ಲರ್ನಿಂಗ್. ವಂಡರ್ಫುಲ್ ಸ್ಟೇಟ್ಮೆಂಟ್ ಅಲ್ವಾ? ಕಲಿಕೆ ನಿಲ್ಲಬಾರದು. ಹಾಗಾದ್ರೆ ಲೈಫ್ ಲಾಂಗ್ ಲರ್ನಿಂಗ್ ಅಂದ್ರೆ ಏನು? ಕಂಟಿನ್ಯೂಸ್, ನಿರಂತರ ಕಲಿಕೆ. ಸೆಲ್ಫ್ ಡೈರೆಕ್ಟೆಡ್ ಪರ್ಸ್ಯೂಟ್ ಅಂದ್ರೆ ಸ್ವಯಂ ನಿರ್ದೇಶಿತ ಅನ್ವೇಷಣೆ. ಈ ಕಲಿಕೆ ನನ್ನಿಂದಲೇ ನಡೆಯುತ್ತೆ. ಇಟ್ಸ್ ಅ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್. ಯಾರೋ ಹೇಳ್ಕೊಡೋದಲ್ಲ, ಇದು ನನ್ನಿಂದ ನನಗ ಎಷ್ಟು ವೇಗವಾಗಿ ಮುಂದುವರಿತಿದೆ ಅಂದ್ರೆ ದ ಗ್ರೋತ್ ಈಸ್ ಎಕ್ಸ್ಪೋನೆನ್ಷಿಯಲ್. ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂದ್ರೆ ಏನ್ ಗೊತ್ತಾ? ಈ ವರ್ಷ ಯಾವ ವೇಗದಲ್ಲಿ ಗ್ರೋತ್ ಆಗುತ್ತೋ ನೆಕ್ಸ್ಟ್ ಇಯರ್ ಅದಕ್ಕೆ ಡಬಲ್ ವೇಗದಲ್ಲಿ ಗ್ರೋತ್ ಆಗುತ್ತೆ. ಅದರ ನೆಕ್ಸ್ಟ್ ಇಯರ್ ಡಬಲ್ ಟು ಡಬಲ್ ಗ್ರೋತ್ ಆಗುತ್ತೆ. ಗ್ರೋತ್ ಇನ್ ವಾಟ್? ಗ್ರೋತ್ ಇನ್ ನಾಲೆಜ್, ಗ್ರೋತ್ ಇನ್ ಸ್ಕಿಲ್ಸ್. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಎನ್ನುವಂತಹ ಒಂದು ಹೊಸ ವಿಷಯ, ಆಕರ್ಷಕ ವಿಷಯವಾಗ್ಬಿಟ್ಟಿದೆ. ಇದು ಮುಂದೆ ಕೆಲವೇ ವರ್ಷಗಳಲ್ಲಿ ನಮ್ಮ ಇಡೀ ಪ್ರಪಂಚವನ್ನು ಬದಲಾಯಿಸಿರುತ್ತೆ. ನಮ್ಮ 90ರ ದಶಕದಲ್ಲಿ ಕಂಪ್ಯೂಟರ್ಗಳು ಬಂದಾಗ ಎಲ್ಲ ಲೆಡ್ಜರ್ಗಳು ಮೂಲೆ ಸೇರಿತು. ಅಲ್ಲಿವರೆಗೂ ಬ್ಯಾಂಕ್ಗಳಲ್ಲಿ, ಆಫೀಸ್ಗಳಲ್ಲಿ ಪ್ರತಿಯೊಂದನ್ನು ಏನ್ ಮಾಡ್ತಿದ್ರು? ಬರೆದಿಟ್ಕೋತಿದ್ರು. ದ ಮೊಮೆಂಟ್ ಕಂಪ್ಯೂಟರ್ಸ್ ಕೇಮ್, ಪ್ರಪಂಚ ಪೂರ್ತಿ ಬದಲಾಗೋಯ್ತು. ಕ್ಲಿಕ್ ಆಫ್ ದ ಬಟನ್ ವಿತ್ ಇಂಟರ್ನೆಟ್ ನಿಮ್ಗೆ ಏನ್ ಬೇಕು ಎಲ್ಲ ಮಾಹಿತಿ ಸಿಕ್ಕುತ್ತೆ. ಪ್ರಪಂಚ ಬಿಕೇಮ್ ಎ ಗ್ಲೋಬಲ್ ವಿಲೇಜ್. ಇದು ಜಾಗತಿಕ ಒಂದು ಹಳ್ಳಿ ಆಗೋಯ್ತು. ಜನ ಇಲ್ಲಿ ಕುಳಿತುಕೊಂಡು ಕ್ಲಿಕ್ ಆಫ್ ದ ಬಟನ್ ಅಲ್ಲಿ ಎಲ್ಲೋ ನಾರ್ವೆ ಇರೋ ಇನ್ನೊಬ್ಬ ವ್ಯಕ್ತಿಗೆ ಸಂದೇಶವನ್ನು ಕಳಿಸ್ತಾರೆ, ವಿಡಿಯೋ ಚಾಟಿಂಗ್ ಮಾಡ್ತಾರೆ. ನಾರ್ವೆ ಎಲ್ಲಿರೋದು, ಭಾರತ ಎಲ್ಲಿರೋದು, ಕ್ಲಿಕ್ ಆಫ್ ದ ಬಟನ್ ನಲ್ಲಿ he gets connected to that person. ಇದು ಸಾಧ್ಯ ಇತ್ತ ಮೊದಲು? ಇರಲಿಲ್ಲ. ಟೆಕ್ನಾಲಜಿ ಹೇಗೆ ಬದಲಾಯಿತು? we call disruptive technology. 20-30 ವರ್ಷಕ್ಕೊಂದ್ಸರಿ ಡಿಸ್ರಪ್ಟಿವ್ ಟೆಕ್ನಾಲಜಿ ಬರುತ್ತೆ. ಏನದು ಡಿಸ್ರಪ್ಟಿವ್ ಟೆಕ್ನಾಲಜಿ? ಅಂದಿನವರೆಗೆ ಯಾವುದು ಚಾಲ್ತಿಯಲ್ಲಿತ್ತೋ ಅದೇನಾಗುತ್ತೆ? ಮೂಲೆ ಸೇರುತ್ತೆ. ಹೊಸ ತಂತ್ರಜ್ಞಾನ ಪ್ರಮುಖವಾಗಿ ಬಂದ್ಬಿಡುತ್ತೆ. ಜನ ಮನದಲ್ಲಿ ಆಳವ ಮಾಡ್ಕೊಂಡ್ಬಿಡುತ್ತೆ ಆ ತಂತ್ರಜ್ಞಾನ. ಕಂಪ್ಯೂಟರ್ಗಳ ಕೆಲಸ ಮಾಡೋದು. ಈಗ ಏನಾಗ್ತಿದೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಪರಿಪೂರ್ಣವಾಗಿ ಬದಲಾಯಿಸಿರುತ್ತೆ. ನಮ್ಮ ತಾತ ಸತ್ತು 40 ವರ್ಷ ಆಯ್ತು. ಅವ್ರ ಫೋಟೋಗಳೆಲ್ಲ ಇದೆ, ಅವ್ರ ವಿಡಿಯೋಗಳೆಲ್ಲ ಇದೆ. ನಾನು ನನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಕ್ಸ್ಪರ್ಟ್ಗೆ ಕೊಟ್ಟೆ. ಅವನೊಂದು ವಿಡಿಯೋ ತಯಾರು ಮಾಡಿಕೊಟ್ಟ. ಆ ವಿಡಿಯೋನಲ್ಲಿ ನಮ್ಮ ತಾತನ ಜೊತೆ ಮಾತನಾಡಿದ್ರೆ ನಮ್ಮ ತಾತ ನನಗೆ ರಿಪ್ಲೈ ಮಾಡ್ತಿದ್ದಾರೆ. ನನ್ನ ಬಾ ಅಂದ್ರೆ ಬರ್ತಾ ಇದ್ದಾರೆ. ನಮ್ಮಪ್ಪ ತಾತ ನೀವು ಎಷ್ಟು ದಿವಸ ಆಯ್ತು ನಾನು ನೋಡಿದ್ದು, ನಗ್ತಾ ಇದ್ದಾರೆ ತಾತ. ಹೆಂಗ್ ಸಾಧ್ಯ ಆಯ್ತು? He created a virtual world in front of you. Okay? So what I am telling is technology disrupts. Disrupts ಅಂದ್ರೆ ಪೂರ್ತಿ ಬದಲಾಯಿಸ್ಬಿಡುತ್ತೆ. ಓಕೆ, ಈ ಡಿಸ್ರಪ್ಟಿವ್ ಟೆಕ್ನಾಲಜಿ ಇಷ್ಟರ ಮಟ್ಟಿಗೆ ಬರ್ತಾ ಇರುವಾಗ ನಾನು ಕಲಿಯಲ್ಲ ಅಂತ ಕೂತ್ಕೊಂಡ್ರೆ ಐ ವಿಲ್ ಬಿಕಮ್ ಔಟ್ಡೇಟೆಡ್. ಔಟ್ಡೇಟೆಡ್ ಅಂದ್ರೆ ಏನು? ಈ ದಿನಕ್ಕೆ ತಕ್ಕ ಮನುಷ್ಯನೇ ಅಲ್ಲ. ಈ ಪ್ರಸ್ತುತ ಸ್ಥಿತಿಗೆ ಇರಬೇಕಾದಂತಹ ಶಿಕ್ಷಕನ ಲಕ್ಷಣಗಳು ನನ್ನಲ್ಲಿ ಕಾಣ್ತಾನೆ ಇಲ್ಲ. So I need to continuously learn. It facilitates personal development. ವೈಯಕ್ತಿಕ ಪ್ರಗತಿಗೆ ಅದು ಬಹಳ ಮುಖ್ಯ. ಪ್ರೊಫೆಷನಲ್ ಡೆವಲಪ್ಮೆಂಟ್, ವೃತ್ತಿಪರ ಬೆಳವಣಿಗೆಗೂ ಅದು ಬಹಳ ಮುಖ್ಯ. ಹಾಗಾದ್ರೆ ಲೈಫ್ ಲಾಂಗ್ ಲರ್ನಿಂಗ್ ನಡಿಬೇಕು ಅಂದ್ರೆ ಏನಿರಬೇಕು? ನಾವು ಮುಖ್ಯವಾಗಿ ವಾಟ್ ಇಸ್ ದ ರಿಕ್ವಿಸಿಟ್? The requisite is growth.
ಗ್ರೋತ್ ಮೈಂಡ್ ಸೆಟ್. ಮನೋಭಾವ ಹೇಗಿರ್ಬೇಕಂದ್ರೆ ಬೆಳವಣಿಗೆಯ ಮನೋಭಾವ ಇರಬೇಕು. ಸಾಮಾನ್ಯವಾಗಿ ಕೆಲವು ವ್ಯಕ್ತಿಗಳು ಏನಾಗ್ತಾರೆ ಅಂದ್ರೆ ಅಷ್ಟಪಟ್ಟು ಹೋಗ್ತಾರೆ, ಓದಿದ್ದಾದ್ಮೇಲೆ ಯಾವುದೋ ಒಂದು ವೃತ್ತಿಗೆ ಸೇರ್ಕೊಳ್ತಾರೆ, ಅಲ್ಲೊಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಕಂಫರ್ಟ್ ಝೋನ್ ಅಂದ್ರೆ ಏನು? ಅವ್ರಿಗೆ ಅನುಕೂಲಕರವಾದ ಒಂದು ವಾತಾವರಣ. ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ನಾವು ಜೀವನ ನಡೆಸ್ಕೊಂಡು ಆರಾಮ ಮನೆ ನೋಡ್ಕೊಂಡು ಇದ್ರು ಏನ್ ಕಲ್ತಿದಾರೋ ಅದನ್ನು ಒಂದು ನಾಲ್ಕು ಪಾಠ ಹೇಳ್ಕೊಡ್ತಾರೆ. ಅವ್ರು ಮಾಡ್ಬೇಕಾಗಿರೋ ಕೆಲಸ ಮಾಡ್ತಾರೆ. ವಾಟ್ ಎವರ್ ಇಟ್ ಇಸ್, ಅವ್ರ ವೃತ್ತಿ ಏನೋ ಅದನ್ನ ಕೂಲಾಗಿ ಕಂಫರ್ಟ್ ಝೋನ್ ಅಲ್ಲಿ ಇದ್ದು ಮಾಡ್ಕೊಂಡು ಹೊರಟೋಗ್ತಾರೆ. ಹಾಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿ ವೈಯಕ್ತಿಕ ಬೆಳವಣಿಗೆ ನಡೆಯಲ್ಲ. ಪರ್ಸನಲ್ ಡೆವಲಪ್ಮೆಂಟ್ ವಿಲ್ ಸೀಸ್ ಅಂದ್ರೆ ವ್ಯಕ್ತಿಯಾಗಿ ಆತ ಬೆಳೆಯಲ್ಲ. ಸವಾಲುಗಳ ಮಧ್ಯೆ ಇರುವಂತಹ ಒಂದು ಜೀವ ಬೆಳೆಯುತ್ತೆ. ಅನುಕೂಲಕರ ವಾತಾವರಣದಲ್ಲಿರುವಂತಹ ಒಂದು ಜೀವ ಖಂಡಿತ ಬೆಳೆಯಲ್ಲ. ಮಾನಸಿಕವಾಗಿ, ವೈಯಕ್ತಿಕವಾಗಿ, ಭೌತಿಕವಾಗಿ, ಭಾವನಾತ್ಮಕವಾಗಿ ಬೆಳೆಯಲ್ಲ. ಓಕೆ, 2 ಸಸಿನ ಹಾಕಿ ಒಂದು ಸಸಿಗೆ 4 ದಿವಸಕ್ಕೆ 5 ದಿವಸಕ್ಕೆ ವಾರಕ್ಕೆ ನೀರು ಕೊಡಿ, ಇನ್ನೊಂದು ಸಸಿಗೆ ದಿನಾ ನೀರು ಕೊಡಿ, ದಿನಾ ಬಿಸಿ ಕೊಡಿ, ಎಲ್ಲ ಕೊಡಿ. ಆಮೇಲೆ 2 ಸಸಿಗಳಿಗೆ ನೀರು ಕೊಡಬೇಡಿ, ಶಾಖನೂ ಕೊಡಬೇಡಿ, ಸೂರ್ಯನ ಬೆಳಕು ಬೇಡ. ಆಗ ಯಾವ ಸಸಿ ಬದುಕುತ್ತೆ ಗೊತ್ತಾ? ನೀವು 4 ದಿವಸಕ್ಕೆ 5 ದಿವಸಕ್ಕೆ ವಾರಕ್ಕೆ ನೀರು ಹಾಕ್ತಿದ್ರಲ್ಲ, ಆ ಸಸಿ ಭದ್ರವಾಗಿ ಬೆಳೆಯುತ್ತೆ. ಯಾಕೆ ಅಂದ್ರೆ ನೀರು ಹಿಂದೆ ಅಭ್ಯಾಸ ಮಾಡಿಸಿದಿರಲ್ಲ, ಅದಕ್ಕೆ ಸವಾಲ್ ಹಾಕಿ ಅದು ಬೇರೆ ಏನ್ ಮಾಡುತ್ತೆ? ಆಳಕ್ಕೆ ಬಿಟ್ಕೊಂಡಿರುತ್ತೆ. ದಿನ ನೀರು ಬಿಸಿಲು ಕೊಡ್ತಾ ಇರುವಂತ ಸಸಿ ಏನ್ ಮಾಡುತ್ತೆ? ಆರಾಮಾಗಿರುತ್ತೆ. ಅದು ಬೇರೆಗಳು ಆಳಕ್ಕೆ ಹೋಗಲ್ಲ. ಯಾವಾಗ ನೀವು ನೀರು ಕೊಡೋದು ನಿಲ್ಲಿಸ್ತೀರೋ ಅದು ಸತ್ತೋಗುತ್ತೆ. ಫಸ್ಟ್ ಯಾವ್ದು ಉಳಿಯುತ್ತೆ? Challenges help you to grow. In the midst of challenges, you personally grow, you professionally grow, you socially grow, and you grow as a human being. ಮನುಷ್ಯನಾಗಿ ಬೆಳವಣಿಗೆ ಹೊಂದುತ್ತೀವಿ. ಅದಕ್ಕೋಸ್ಕರ ಬೇಕು. ಓಕೆ, ಸೊ ವಾಟ್ ಇಸ್ LLL ಅಂದ್ರೆ ಸಸ್ಟೈನ್ಡ್ ಲರ್ನಿಂಗ್. ಸಸ್ಟೈನ್ಡ್ ಲರ್ನಿಂಗ್ ಅಂದ್ರೆ ದೀರ್ಘಕಾಲದ ಕಲಿಕೆ. ಓಕೆ, ಈ ದೀರ್ಘಕಾಲದ ಕಲಿಕೆ ಇಟ್ ಗೋಸ್ ಬಿಯಾಂಡ್ ಫಾರ್ಮಲ್ ಎಜುಕೇಶನ್. ಈ ಡಿಗ್ರಿಗಳು ಮುಗಿದ ನಂತರವೂ ಮುಂದುವರಿಯುತ್ತೆ. ಇದು ನಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆಗೆ ಬಹಳ ಮುಖ್ಯ. ನೀವು ಗಳಿಸಿಕೊಳ್ಳುವಂತಹ, ಬೆಳೆಸಿಕೊಳ್ಳುವಂತಹ ಹೊಸ ಹವ್ಯಾಸಗಳು, ಹೊಸ ಆಸಕ್ತಿಗಳು, ಹೊಸ ವಿಧಾನಗಳು, ಹೊಸ ರೀತಿಯ ದೃಷ್ಟಿಕೋನಗಳು, ಇವೆಲ್ಲ ನಿಮ್ಮ ಮುಂದಿನ ಬೆಳವಣಿಗೆಗೆ ಕಾರಣವಾಗುತ್ತೆ. ಯು ನೀಡ್ ಟು ಕಂಟಿನ್ಯೂಸ್ಲಿ ಅಪ್ಸ್ಕಿಲ್ ಅಂಡ್ ರೀಸ್ಕಿಲ್. ಅಪ್ಸ್ಕಿಲ್ ಅಂದ್ರೆ ಏನು? ನಿಮ್ಮ B.Ed ಮುಗಿಸಿದ ಮೇಲೆ ನಿಮಗೆ ಟೀಚರ್ ಇರಬೇಕಾದಂತಹ ಮಿನಿಮಮ್ ಕೌಶಲ್ಯ ಇದೆ. ಆ ಮಿನಿಮಮ್ ಕೌಶಲ್ಯವನ್ನೇ ಇಟ್ಕೊಂಡು ನಾನು 10, 15, 20 ವರ್ಷ ಮುಂದುವರಿಸ್ತೀನಿ ಅಂದ್ರೆ ಪ್ರಯೋಜನ ಇಲ್ಲ. ಯು ಬಿಕಮ್ ಸ್ಟಾಗ್ನೆಂಟ್. ಹಾಗಾದ್ರೆ ಏನ್ ಮಾಡಬೇಕು? ಕೌಶಲ್ಯವನ್ನ ಅಭಿವೃದ್ಧಿಪಡಿಸಿಕೊಳ್ಳಬೇಕು. ಹೊಸ ನಮೂನೆಯ ಬೋಧನಾ ವಿಧಾನಗಳು, ಬೋಧನಾ ಕ್ರಮಗಳು, ಹೊಸ ವಿಧಾನದ ಮೌಲ್ಯ ಮಾಪನಗಳು, ಹೊಸ ರೀತಿಯ ಶಿಕ್ಷಣ ಶೈಲಿಗಳು. ಅಂದ್ರೆ ಕಂಟಿನ್ಯೂಸ್ಲಿ ನೀವು ಅಪ್ಸ್ಕಿಲ್ ಆಗ್ತಾ ಇದ್ರೆ ಮಾತ್ರ ಯು ಕ್ಯಾನ್ ಸಸ್ಟೈನ್ ದಿಸ್ ಲೈಫ್, ಪ್ರೊಫೆಷನಲ್ ಲೈಫ್, ಬಿಕಾಸ್ ಪ್ರೊಫೆಷನಲ್ ಲೈಫ್ ಹ್ಯಾಸ್ ಬಿಕಮ್ ವೆರಿ ವೆರಿ ಕಾಂಪಿಟೇಟಿವ್. ರೋಬೋಟಿಕ್ ಸರ್ಜರೀಸ್ ಅಂತ ಬಂದಿದೆ ಈಗ, ರೋಬೋಟ್ಗಳು ಮಾಡೋ ಸರ್ಜರಿ. ನಾನು 30 ವರ್ಷದ ಹಿಂದೆ ಓದಿದ ಡೆಂಟಿಸ್ಟ್ರಿಗೂ ಈಗಿನ ಡೆಂಟಿಸ್ಟ್ರಿಗೂ ಪೂರ್ತಿ ವ್ಯತ್ಯಾಸ ಇದೆ. ನಾನೇನು ಕಲೀಲಿಲ್ಲ ಅಂತ ಅಂದ್ರೆ ನಾನೇನ್ ಮಾಡ್ತೀನಿ? ಹಳೆಯ ಡೆಂಟಿಸ್ಟ್ರಿ ಪ್ರಾಕ್ಟೀಸ್ ಮಾಡ್ತೀನಿ. ಯಾವಾಗ ಹಳೆಯ ಡೆಂಟಿಸ್ಟ್ರಿ ಪ್ರಾಕ್ಟೀಸ್ ಮಾಡ್ತೀನೋ ವಾಟ್ ಹ್ಯಾಪನ್ಸ್? ಎಂಡ್ ರಿಸಲ್ಟ್ ಏನಾಗುತ್ತೆ? ರೋಗಿಗಳಿಗೆ ಅದು ಸಮರ್ಪಕ ಅನ್ಸಲ್ಲ. ಸೊ ಐ ಲೂಸ್ ಮೈ ಪ್ರಾಕ್ಟೀಸ್. ಇಫ್ ಐ ಡೋಂಟ್ ಲರ್ನ್, ಐ ಲೂಸ್ ಮೈ ನಾಲೆಡ್ಜ್. ಐ ಡೋಂಟ್ ಕೀಪ್ ಅಬ್ರೆಸ್ಟ್ ವಿತ್ ದ ನಾಲೆಡ್ಜ್. ಹಾಗಾಗಿ I should keep changing. Whether you are a lawyer, whether you are a doctor, whether you are an engineer,
whether you are a teacher, whether you are a dancer, whether you are an artist, it doesn't matter. Keep upskilling. Upskilling ಅಂದರೆ ಮುಂದೆ ಉನ್ನತ ಕೌಶಲ್ಯಗಳನ್ನು ಕಲಿತಾ. ರೀಸ್ಕಿಲಿಂಗ್ ಅಂದ್ರೆ ಏನು? ಕೆಲವು ಸರಿ ಕಲಿತದ್ದನ್ನ ಮರಿಬೇಕು, ಹೊಸತನ್ನ ಕಲಿಬೇಕು. You have to. Reskilling amounts to forgetting the skills that you have right now and relearning. Learning is enough sometimes. You should start unlearning and then you should start relearning. So there are three words that I used. Number one, learning. Number two, unlearning. Number three, relearning. So this is the way you should go. That is called as lifelong learning. ಏನು ಬೆನಿಫಿಟ್ಸ್? ಇದರಿಂದ ಏನಾಗುತ್ತೆ? ಅನುಕೂಲಗಳು, ಪ್ರಯೋಜನಗಳು. ವೈಯಕ್ತಿಕವಾಗಿ ಬೆಳಿತೀರಿ, ವೃತ್ತಿಪರವಾಗಿ ಬೆಳಿತೀರಿ, ನಿಮ್ಮ ವಿಶ್ವಾಸ ಹೆಚ್ಚಾಗುತ್ತೆ, ಸ್ವಯಂ ಪ್ರೇರಣೆ ಬರುತ್ತೆ, ಸ್ವಯಂ ವಿಶ್ವಾಸ ಹೆಚ್ಚಾಗುತ್ತೆ, ಎಲ್ಲ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವಂತ ಶಕ್ತಿ ಪಡಿತೀರಿ, ಮನಸ್ಸಿನಲ್ಲಿ ಏನೋ ಒಂದು ಆನಂದ, ಪೂರ್ಣತೆಯನ್ನ ಕಾಣ್ತೀರಿ. ಆಹಾ, ನಾನು ಶಿಕ್ಷಕನಾಗಿ ಮೊಟ್ಟ ಮೊದಲು ಕೆಲಸಕ್ಕೆ ಸೇರಿದಾಗ ಹೇಗಿದ್ನೋ 20 ವರ್ಷದ ನಂತರ ನಾನು ಹಾಗೆ ಇಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳೆದಿದ್ದೇನೆ, ಹಲವಾರು ಪ್ರಯೋಗಗಳನ್ನು ಮಾಡಿದ್ದೇನೆ, ಉತ್ತಮ ಬೋಧನಾ ವಿಧಾನಗಳನ್ನು ಕಲಿತುಕೊಂಡಿದ್ದೇನೆ. ನನ್ನ ನಡವಳಿಕೆಯಲ್ಲಿ ಬದಲಾಗಿದೆ, ನನ್ನ ದೃಷ್ಟಿಕೋನ ಬದಲಾಗಿದೆ, ನನ್ನ ಸಂಬಂಧಗಳು ಬದಲಾಗಿದೆ, ನನ್ನ ವ್ಯವಹಾರಗಳು ಬದಲಾಗಿದೆ, ನನ್ನ ಪರಿಣತಿ ಹೆಚ್ಚಾಗಿದೆ. That is what you should say after 20 years. If you remain same, you are not a lifelong learner. ಅದು ನಿಮಗೆ ಸೆಲ್ಫ್ ಫುಲ್ಫಿಲ್ಮೆಂಟ್ ಕೊಡುತ್ತೆ. You remain mentally strong. ಯಾವಾಗ ಕಲಿತಾ ಇರ್ತೀರೋ ನಿಮ್ಮ ಮೆದುಳು ಚುರುಕಾಗ್ತಾ ಇರುತ್ತೆ. ಪ್ರತಿಯೊಂದು ಹೊಸತನ್ನ ಕಲಿತಾಗ ಸಹ ಮೆದುಳಿನಲ್ಲಿ ಹೊಸ ನರ್ವ್ ಸರ್ಕ್ಯೂಟ್ ಉತ್ಪತ್ತಿಯಾಗುತ್ತೆ. Please remember, your brain is nothing but a complex maze, complex network of billions of nerves. ಕೋಟಿ ನರಗಳ ಒಂದು ಸಮೂಹ ಇದು ಮೆದುಳು. ನೀವು ಕಲಿತಾ ಇದ್ರೆ ಹೊಸ ನರದ ಸರ್ಕ್ಯೂಟ್ಗಳು ತಯಾರಾಗುತ್ತೆ. Hydrogen, when combines with oxygen at a particular pressure in a particular temperature, gives rise to H2O, that is nothing but water. ಇದು ನನಗೆ 8ನೇ ಕ್ಲಾಸಲ್ಲಿ ಇದ್ದ ನಮ್ಮ ಮಾಸ್ಟರು ನಮ್ಮ ಮೇಸ್ಟ್ರು ಕಲಿಸ್ಕೊಟ್ಟಿದ್ರು. ಅವ್ರು ಕಲಿಸ್ಕೊಟ್ರಲ್ಲ, ಆಗ ಒಂದು ನರ ಸರ್ಕ್ಯೂಟ್ ಕಲ್ತ್ಕೊಂಡಾಗ ಒಂದು ನರ ಸರ್ಕ್ಯೂಟ್ ನನ್ನ ಮೆದುಳಲ್ಲಿ ಉತ್ಪತ್ತಿ ಆಯಿತು. ಆ ಸರ್ಕ್ಯೂಟ್ ಏನಾಗಿದೆ ಇವತ್ತಿನವರೆಗೂ ಇದೆ, ಇನ್ನು ಮುಂದೆಯೂ ಇರುತ್ತೆ. ಅಂದ್ರೆ ಎವ್ರಿಥಿಂಗ್ ದಟ್ ಯು ಲರ್ನ್ ಬಿಕಮ್ಸ್ ಎ ನರ್ವಸ್ ಸರ್ಕ್ಯೂಟ್, ನ್ಯೂರಲ್ ಸರ್ಕ್ಯೂಟ್ ಅಂತ. ನೀವು ವಯಸ್ಸಾದ್ಮೇಲೆ ಓದ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಮೆದುಳೆಲ್ಲ ಏನ್ ಮಾಡಿರ್ತೀರಿ, ನೀವು ಸಕ್ರಿಯವಾಗಿರ್ತೀರಿ. ಹೊಸ ನರದ ಸರ್ಕ್ಯೂಟ್ಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಯಾವಾಗ ಮೆದುಳಿನಲ್ಲಿ ಹೊಸ ನರ ಸರ್ಕ್ಯೂಟ್ಗಳು ಉತ್ಪತ್ತಿ ಆಗ್ತಾ ಇರುತ್ತೋ ಮೆದುಳು ಸಕ್ರಿಯವಾಗಿರುತ್ತೆ, ಮೆದುಳು ನಿಷ್ಕ್ರಿಯವಾಗಲ್ಲ, ನೀವು ಮಾನಸಿಕವಾಗಿ ಸದೃಢವಾಗಿರ್ತೀರಿ. ಯಾವಾಗ ಕಲಿಕೆ ನಿಂತು ಹೋಗುತ್ತೋ ಅಲ್ಝೈಮರ್ಸ್, ಏನ್ ಗೊತ್ತಾ ಅಲ್ಝೈಮರ್ಸ್ ಅಂದ್ರೆ? ನಿಮ್ಮ ಹೆಸರೇ ನಿಮಗೆ ಜ್ಞಾಪಕ ಇರಲ್ಲ, ನೀವು ಯಾರು ಅನ್ನೋದೇ ನಿಮ್ಮ ನೆನಪಿಗೆ ಬರಲ್ಲ. ಇದಕ್ಕೆ ಹಲವಾರು ಕಾರಣಗಳಿದೆ. ಒಂದು ಮುಖ್ಯ ಕಾರಣ being in the comfort zone and stop learning. When you stop learning, that's what happens. How to live and how to learn. ಮಹಾತ್ಮ ಗಾಂಧಿ ಅವರು ಬಹಳ ಸುಂದರವಾಗಿ ಹೇಳ್ತಾರೆ. ಏನ್ ಹೇಳ್ತಾರೆ? Live as if you were to die tomorrow. ಹೇಗೆ ಬದುಕಬೇಕು ಗೊತ್ತಾ? ನಾಳೆ ನೀನು ಸತ್ತೋಗ್ತೀಯಪ್ಪ ಅಂತಂದ್ರೆ ಏನ್ ಮಾಡ್ತೀಯ? ಜೀವನದ ಎಲ್ಲ ಸ್ವಾದವನ್ನು ಇವತ್ತು ಅನುಭವಿಸ್ಬಿಡ್ಬೇಕು. ನನ್ ಜಾಬ್ ಮಾಡು, ನನ್ಗೆ ಇಂಜಿನಿಯರಿಂಗ್ ಮಾಡು, ನನ್ಗೆ ಬಿಸಿಬೇಳೆ ಬಾತ್ ಮಾಡು, ನನಗೆ ಕಲಾಂ ಮಾಡು, ನನ್ಗೆ ಅದು ಮಾಡು, ನನ್ಗೆ ಇದು ಮಾಡು, ನಾನು ಆ ಫ್ರೆಂಡ್ ನೋಡ್ಬೇಕು, ನಾನು ಈ ಫ್ರೆಂಡ್ ನೋಡ್ಬೇಕು, ನಾನು ಡಾನ್ಸ್ ಅಂದ್ರೆ ತುಂಬಾ ಇಷ್ಟ, ಇವತ್ತು ಡಾನ್ಸ್ ಮಾಡ್ಬಿಡ್ಬೇಕು. ನಾಳೆ ಸತ್ತೋಗ್ತೀಯ ಅಂದ್ರೆ ಏನ್ ಮಾಡ್ತೀಯ ನೀನು? ಜೀವನವನ್ನೆಲ್ಲ ಈ ಕ್ಷಣದಲ್ಲೇ ಅನುಭವಿಸ್ಬಿಡ್ಬೇಕು ಅಂತ. ಓಕೆ, ಲಿವ್ ಲೈಕ್ ದಟ್, ಲಿವ್ ಲೈಕ್ ದಟ್. ಓಕೆ, ಲರ್ನ್ ಆಸ್ ಇಫ್ ಯು ವಾಂಟ್ ಟು ಲಿವ್ ಫಾರ್ ಎವರ್. ಕಲಿಕೆ ಹೇಗಿರ್ಬೇಕು? ನಾನು ಇನ್ನೆಷ್ಟೋ ವರ್ಷಗಳ ಕಾಲ ನಾನು ಬದುಕಿರ್ತೀನಿ,
ನಾನು ಕಲಿತದ್ದನ್ನ ನಾನು ಎಲ್ಲರಿಗೂ ಹಂಚ್ತೀನಿ, ನನ್ನ ಸಮಯ ಇದೆ ಹಂಚಕ್ಕೆ, ಆದ್ದರಿಂದ ನಾನು ಕಲಿತೀನಿ. ಸೊ ಲರ್ನ್ ಆಸ್ ಇಫ್ ಯು ಆರ್ ಗೋಯಿಂಗ್ ಟು ಲಿವ್ ಫಾರ್ ಎವರ್. ಎ ವಂಡರ್ಫುಲ್ ಸ್ಟೇಟ್ಮೆಂಟ್. ಎಜುಕೇಶನ್ ಇಸ್ ದ ಕಿಂಡ್ಲಿಂಗ್ ಆಫ್ ಅ ಫ್ಲೇಮ್, ನಾಟ್ ದ ಫಿಲ್ಲಿಂಗ್ ಆಫ್ ಎ ವೆಸಲ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಪಾಠ ಕಲಿಸುವ ವಿದ್ಯಾರ್ಥಿಗಳು ಖಾಲಿ ಕೂಡ ತಗೊಂಡು ಬಂದಿದ್ದಾರೆ, ನಾನು ಏನು ಬೇಕೋ ಅದನ್ನೆಲ್ಲ ತುಂಬಿಸ್ತಾ ಇರಬಹುದು ಅಂತ ತಿಳ್ಕೋಬೇಡಿ. ಅವರು ಖಾಲಿ ಕೊಡ ಹೊತ್ತು ಬಂದವರಲ್ಲ, ಅವರು ಸಂಸ್ಕಾರಗಳನ್ನು ಹೊತ್ತು ಬಂದಿದ್ದಾರೆ. ಆ ಕೊಡದಲ್ಲಿ ಸಂಸ್ಕಾರಗಳಿದೆ. ಹಾಗಾದ್ರೆ ನೀವೇನ್ ಮಾಡಬೇಕು? ನೀವು ತುಂಬಿಸಕ್ ಹೋಗ್ಬೇಡಿ ಅದರಲ್ಲಿ, ಏಕೆಂದ್ರೆ ಈಗಾಗಲೇ ಎಷ್ಟೋ ಇದೆ ಅದರಲ್ಲಿ ರದ್ದಿ, ಎಷ್ಟೋ ಜನ್ಮಗಳ ಸಂಸ್ಕಾರಗಳು ರದ್ದಿ ಇದೆ ಅದರಲ್ಲಿ. ನಾವು ಅಲ್ಲ ಮತ್ತಷ್ಟು ತುಂಬಿಸೋದು ಬೇಡ. ಅದರಲ್ಲಿ ನಾವೇನ್ ಮಾಡಬೇಕು? ವಿ ಶುಡ್ ಕಿಂಡಲ್ ಎ ಫ್ಲೇಮ್. ಅವರಲ್ಲಿ ಕಲಿಕೆಯ ಒಂದು ಸಣ್ಣ ಕಿಡಿ ಇದೆಯಲ್ಲ, ಆ ಕಿಡಿಯನ್ನು ಏನ್ ಮಾಡ್ಬೇಕು? ನಾವು ಬೆಳಗಿಸಬೇಕು. ಅಪ್ಪ ಕಲಿ, ಸಮಾಜ ನೋಡಿ ಕಲಿ, ಸಂಸ್ಕೃತಿಯನ್ನು ನೋಡಿ ಕಲಿ, ನಿನ್ನ ಮಿತ್ರರನ್ನ ನೋಡಿ ಕಲಿ, ಪ್ರಕೃತಿಯನ್ನ ನೋಡಿ ಕಲಿ, ನಿನ್ನನ್ನೇ ನೋಡಿ ನೀನು ಕಲಿ. Learn from your failures. Learn how the nature works wonderfully, the mechanism of nature. Learn from books. Learn from elders. ಕಲಿಕೆ ನಡೀತಾ ಇರಲಿ. ಆ ಕಲಿಕೆಯನ್ನ ಪ್ರೇರೇಪಿಸಬೇಕೆ ಹೊರತು ಬರೀ ವಿಷಯ ಜ್ಞಾನವನ್ನ ತುಂಬಿಸೋದಲ್ಲ. ತುಂಬಿಸಬೇಡಿ ಅಂತ ಹೇಳಲ್ಲ, ಬೇಕರು. ಏಕೆಂದ್ರೆ ಇಂದಿನ ಆಧುನಿಕ ಶಿಕ್ಷಣ ಕ್ರಮ ಇರೋದೇ ಹಾಗೆ. ಆದರೆ ಅದರ ಜೊತೆಗೆ ಅವರಲ್ಲಿ ಕಲಿಕೆಯ ಉತ್ಸಾಹವನ್ನ ಜಾಸ್ತಿ ಮಾಡಿ. ದಟ್ಸ್ ವಾಟ್ ವಾಸ್ ಸೆಡ್ ಬೈ ಸಾಕ್ರೆಟಿಸ್. ಹಾಗಾದ್ರೆ ಕಲಿಕೆಯ ಉತ್ಸಾಹವನ್ನ ನಿಮ್ಮ ಮಕ್ಕಳಲ್ಲಿ ಉಂಟು ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಅವರ ಜೀವನ ಪರ್ಯಂತ ಕಲಿಕೆಯನ್ನು ಏನ್ ಮಾಡ್ತಾರೆ? ಮುಂದುವರಿಸ್ತಾರೆ. They enjoy learning. They see the joy in learning, fulfillment in learning, and learning becomes a habit to them. ಅದು ಅಭ್ಯಾಸವಾಗ್ಬಿಡುತ್ತೆ. ರಾತ್ರಿ ಪುಸ್ತಕ ಓದದೇ ಇದ್ರೆ ನನಗೆ ನಿದ್ರೆನೇ ಬರಲ್ಲ. ಯಾಕೆ? ಅದು ಹವ್ಯಾಸ. I want to learn. Without ಬಸ್ಸಲ್ಲಿ ಹೋಗ್ತಾ ಇದ್ರೆ I have to read books. ಟ್ರೈನಲ್ಲಿ ಹೋಗ್ತಾ ಇದ್ರೆ I have to read books. ಏರೋಪ್ಲೇನ್ ಅಲ್ಲಿ ಫ್ಲೈ ಮಾಡ್ತಾ ಇದ್ರೆ I have to read books. And I read lots and lots and lots and lots of books from different walks of life. What the people or authors have written. Okay, ಇಲ್ಲಿ ಅದು it is kindling the flame. 10 habits of a lifelong learner. Lifelong learner ನನ್ನ 10 ಹವ್ಯಾಸಗಳು ಏನು? ಅವರು ಯಾವಾಗಲೂ ಬೆಳವಣಿಗೆಯ ಮನೋಭಾವವನ್ನು ಹೊಂದಿರ್ತಾರೆ. ಎಲ್ಲಿರ್ತಾರೋ ಅಲ್ಲೇ ಇರಬೇಕು ಅಂತ ಅವರು ಖಂಡಿತ ಅನ್ಕೊಳ್ಳಲ್ಲ. ಅವರ ಮನೋಭಾವ ನನಗೆ ಇಲ್ಲಿಂದ ಮುಂದುವರಿಬೇಕು. ಡೋಂಟ್ ಬಿ ಅಫ್ರೈಡ್ ಟು ವೆಲ್ಕಮ್ ನ್ಯೂ ಚಾಲೆಂಜಸ್. ಹೊಸ ಸವಾಲುಗಳು ಎದುರಾದಾಗ ಇದೇನು ನನಗೇ ಸವಾಲುಗಳು ಅಂತಪ್ಪ. ಯಾವಾಗಲೂ ನಾನು ಬಸ್ ಹತ್ತಕ್ಕೆ ಹೋಗ್ತೀನಿ, ತಕ್ಷಣ ತಾನೇ ಬಸ್ ಹೊರಗಿರುತ್ತೆ. ಈಗ 4 ಗಂಟೆ ವೇಟ್ ಮಾಡಬೇಕು. ಟ್ರಾಫಿಕ್ ಸಿಗ್ನಲ್ ಹತ್ರ ಹೋಗ್ತೀನಿ, ಸಿಗ್ನಲ್ ರೆಡ್ ಇರುತ್ತೆ. ಓಕೆ, ನಮ್ಮಲ್ಲಿ ಇಂಥ ಪ್ರಶ್ನೆಗಳು ನನಗೆ ಯಾಕೆ ಹೀಗಾಗತ್ತೆ ಅಂತ. ಈ ಸವಾಲುಗಳ ಮಧ್ಯೆ ನಾನು ಕಲಿಯೋದಿದೆ ಏನೋ, ಅದರ ಕಡೆ ಗಮನ ಹೋಗಬೇಕು. ಟೇಕ್ ಓನರ್ಶಿಪ್ ಆಫ್ ಯುವರ್ ಫ್ಯೂಚರ್. ನನ್ನ ಭವಿಷ್ಯದ ಓನರ್ಶಿಪ್, ಯಜಮಾನತ್ವ ನನ್ನ ಕೈಯಲ್ಲಿರಬೇಕು. ನನ್ನ ಮೇಷ್ಟ್ರುಗಳು ಹಂಗೆ ಮಾಡಿದ್ರು, ನಮ್ಮ ಅಪ್ಪ ಹಿಂಗೆ ಮಾಡಿದ್ರು, ನಮ್ಮ ಅಮ್ಮ ಹಂಗೆ ಮಾಡಿದ್ರು, ನನ್ನ ಸ್ನೇಹಿತರು ಹಿಂಗೆ ಮಾಡಿದ್ರು, ಸಮಾಜ ಹೀಗೆ ಮಾಡಿತು. ನೋ 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 ನೋ. You are blaming everyone else in the world, but you are not ready to look inside and blame yourself for what you are. You need to take the ownership for your future. Incorporate reading into your daily routine. ಪ್ರತಿನಿತ್ಯ ಓದುವುದನ್ನು ಒಂದು ಭಾಗವನ್ನಾಗಿ, ಜೀವನದ ಒಂದು ಭಾಗವನ್ನಾಗಿ, ದಿನದ ಒಂದು ಭಾಗವನ್ನಾಗಿ ಮಾಡ್ಕೋಬೇಕು. ಲರ್ನ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಸಮಯವನ್ನು ಹೇಗೆ, ಸಮಯ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು. ನರ್ಚರ್ ಯುವರ್ ಪ್ಯಾಷನ್ಸ್. ನಿಮ್ಮ ಆಸಕ್ತಿಗಳೇನು ಅದನ್ನು ಗುರುತಿಸ್ಕೊಳ್ಳಿ. ಈಗ ನನಗೆ ಡಾನ್ಸ್ ಅಂದ್ರೆ ನನಗೆ ಬರಲ್ಲ, ಮ್ಯೂಸಿಕ್ ನನಗೆ ಬರಲ್ಲ, ಅದರಲ್ಲಿ ಪ್ರಯೋಜನ ಇಲ್ಲ. ನನಗೇನು ಆಸಕ್ತಿ ಅದನ್ನು ನಾನು ಗಮನಿಸಬೇಕು. ಆ ನಿಮ್ಮಲ್ಲಿರುವಂತಹ ಆಸಕ್ತಿ ನಿಮ್ಮ ಸಂಸ್ಕಾರದ ಬಲ. ಆ ಸಂಸ್ಕಾರದ ಬಲದ ಮೇಲೆ ನಿಮ್ಗೆ ಏನು ಬಂದಿದೆ ಆಸಕ್ತಿ, ಆಸಕ್ತಿಯನ್ನು ಅನುಸರಿಸಿ ಮುಂದುವರಿರಿ. ಎಂಬ್ರೇಸ್ ಯುವರ್ ಕ್ಯೂರಿಯಾಸಿಟಿ. ಕ್ಯೂರಿಯಾಸಿಟಿ ಅಂತ ಅಂದ್ರೆ ನಿಮ್ಮಲ್ಲಿರುವಂತಹ ಆ ಒಂದು ಕುತೂಹಲದ ಮನೋಭಾವವನ್ನು ಮುಂದುವರಿಸಿ. ಇಂಟೆಲೆಕ್ಚುಯಲ್ ಕ್ಯೂರಿಯಾಸಿಟಿ ಅಂತೀವಿ ನಾವು. ಬೌದ್ಧಿಕ ಕುತೂಹಲ ಇರಬೇಕು. There are 2 ways to live life. Who said this?
ಯಾರು ಹೇಳಬೇಕು? ದೇರ್ ಆರ್ ಟೂ ವೇಸ್ ಟು ಲಿವ್ ಲೈಫ್. ಎರಡು ವಿಧಾನಗಳಿದೆ ಜೀವನ ನಡೆಸಲಿಕ್ಕೆ. ಒಬ್ಬ ಮಹಾವಿಜ್ಞಾನಿ ಹೇಳಿದ, ಯಾರು ಗೊತ್ತಾ? ಆಲ್ಬರ್ಟ್. ಅವನು ಹೇಳ್ತಾನೆ, ಯು ಕ್ಯಾನ್ ಲಿವ್ ಟೂ ವೇಸ್. ಒನ್, ಆಸ್ ದೋ ಎವ್ರಿಥಿಂಗ್ ಇಸ್ ಎ ವಂಡರ್. ಸೆಕೆಂಡ್, ಆಸ್ ದೋ ನಥಿಂಗ್ ಇಸ್ ಎ ವಂಡರ್. ನಥಿಂಗ್ ಇಸ್ ಎ ವಂಡರ್. ಇಲ್ಲೊಂದು ಇರುವೆ ಹೋಗ್ತಿದೆ, ಅದನ್ನು ನೋಡಿ ನಾನು ವಿಸ್ಮಯಗೊಳ್ತೇನೆ. ಅಪ್ಪ, ಅಷ್ಟು ಸಣ್ಣ ಇರುವೆ, ಎಷ್ಟು ಸ್ನಾಯುಗಳಿರ್ಬೇಕು ಅದರಲ್ಲಿ, ಮಸಲ್ಸು. ಆ ಹೆಜ್ಜೆ ಎಷ್ಟು ಚೆನ್ನಾಗಿ ಇಟ್ಕೊಂಡು ಹೋಗ್ತಿದೆ, ಎಷ್ಟು ವೇಗವಾಗಿ ಹೋಗ್ತಾ ಇದೆ, ಅದರ ಕಣ್ಣು ಎಷ್ಟು ಸೂಕ್ಷ್ಮವಾಗಿದೆ. ಆ ಭಗವಂತ ಎಂತ ಸೃಷ್ಟಿಯನ್ನು ಮಾಡಿದ್ದಾರಪ್ಪ. ಇದು ಜಗತ್ತಿನಲ್ಲಿರುವಂತ ಒಂದೊಂದನ್ನು ನೋಡಿ ವಿಸ್ಮಯನಾಗುವ ರೀತಿ. ಇನ್ನೊಂದು ದೊಡ್ಡ ರಾಕೆಟ್ ನ ನಾವು ಮಂಗಳ ಗ್ರಹಕ್ಕೆ ಕಳಿಸ್ಕೊಟ್ಟಿದ್ದೀವಿ. Nothing is a wonder. One, no, everything is a wonder. A smile on the face of a child, a smile on the face of a baby is a wonder. How beautifully it is smiling. ಯಾರು ಹೇಳ್ಕೊಟ್ಟು ಇದಕ್ಕೆ ಸ್ಮೈಲ್ ಮಾಡಲಿಕ್ಕೆ? ಇನ್ನು ಹುಟ್ಟಿದ ಮಗು ಸ್ಮೈಲ್ ಮಾಡ್ತಿದೆಯಲ್ಲ, ಯಾರು ಹೇಳ್ಕೊಟ್ರು? ಎಷ್ಟು ಮಸಲ್ಗಳು ಕೆಲಸ ಮಾಡ್ತಿದೆ, ಅದು ಕಣ್ಣು ಬಿಡಿ ನೋಡ್ತಾ ಇರೋದು. That is looking at everything and wondering. And another thing, nothing is a wonder. Okay, what is the best way to live? Everything is a wonder or nothing is a wonder? Beautiful way to live life. That is what is called intellectual curiosity. ಬೌದ್ಧಿಕ ಕುತೂಹಲ ಇರಬೇಕು. ಅಂಡರ್ಸ್ಟ್ಯಾಂಡ್ ದ ನೀಡ್ ಫಾರ್ ರೆಸ್ಟ್ ಅಂಡ್ ಸೆಲ್ಫ್ ಕೇರ್. ಆಗಾಗ ವಿರಾಮ, ವಿಶ್ರಾಂತಿಯನ್ನು ಪಡೆಯಬೇಕು. ನಿಮ್ಮ ದೇಹದ ಬಗ್ಗೆ ನೀವು ಗಮನವನ್ನು ಇಟ್ಕೋಬೇಕು, ಕಾಳಜಿಯನ್ನು ವಹಿಸಬೇಕು. ಲರ್ನಿಂಗ್ ಇಸ್ ಪರ್ಸ್ಯೂಡ್ ವಿತ್ ಇಂಟೆನ್ಷನ್. ಸುಮ್ಮನೆ ಎಲ್ಲೆಲ್ಲ ನೀನೇನೋ ಹಿಂಗೇನೋ ಕರೆಯೋದಲ್ಲ. ಯಾವುದೋ ಒಂದು ಇಂಟೆನ್ಷನ್, ಉದ್ದೇಶಪೂರ್ವಕವಾಗಿ ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶವನ್ನು ಇಟ್ಕೊಂಡು ಕಲಿಕೆಯನ್ನು ಮುಂದುವರಿಸಬೇಕು. ಟೇಕ್ ಕೋರ್ಸಸ್ ರೆಗ್ಯುಲರ್ಲಿ. ಆಗಾಗ ಕೆಲವು ಕೋರ್ಸ್ಗಳನ್ನು ತಗೊಂಡು ಆಡ್ ಮಾಡ್ಕೊಳ್ಳಿ. ನಿಮ್ಮ ನೈಪುಣ್ಯ, ನಿಮ್ಮ ಕೌಶಲ್ಯ, ನಿಮ್ಮ ಬುದ್ಧಿ, ನಿಮ್ಮ ಜ್ಞಾನ ಎಲ್ಲ ಇಂಪ್ರೂವ್ ಆಗಲಿ. ಇದು 10 ಹ್ಯಾಬಿಟ್ಸ್ ಆಫ್ ಎ ಲೈಫ್ ಲಾಂಗ್ ಲರ್ನರ್. ಯುನೆಸ್ಕೋ ಕೇಳಿದಿರಲ್ಲ ನೀವು? is a wing of United Nations Organization. UNO ನ ಒಂದು ವಿಂಗ್, ವಿಶ್ವಸಂಸ್ಥೆಯ ಒಂದು ಶಾಖೆ. ಇಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 4 ಅಂತ ಕೊಟ್ಟಿದ್ದಾರೆ. ಈಗ 2030ಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನ ತಯಾರು ಮಾಡಿದ್ದಾರೆ. ಕೇಳಿದ್ದೀರಾ ನೀವು? ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ 2030ಗೆ 4th ಗೋಲ್ ಏನು ಗೊತ್ತಾ? Ensure inclusive and equitable quality education and promote lifelong learning opportunities for all. ಹಾಗಾದರೆ ನಮ್ಮ ಶಿಕ್ಷಣ ಸಂಸ್ಥೆಗಳು, ನಮ್ಮ ಸಮಾಜ, ಸಾಮಾಜಿಕ ಸಂಸ್ಥೆಗಳು ಏನ್ ಮಾಡಬೇಕು? ಲೈಫ್ ಲಾಂಗ್ ಎಜುಕೇಶನ್ಗೆ ಪೂರಕವಾದ ಪರಿಸರವನ್ನ ವಿದ್ಯಾರ್ಥಿಗಳಿಗೆ ಉತ್ಪತ್ತಿ ಮಾಡಿಕೊಳ್ಬೇಕು. ಇಷ್ಟು ಹೇಳ್ತಾ ಲೈಫ್ ಲಾಂಗ್ ಲರ್ನಿಂಗ್ ಅಂದ್ರೆ ಏನು ಅಂತ ತಿಳಿಸ್ತಾ ಒಂದು ಪ್ರಸಂಗವನ್ನ ನಿಮ್ಮ ಮುಂದೆ ಇಡ್ತೇನೆ. ಲೈಫ್ ಲಾಂಗ್ ಲರ್ನಿಂಗ್ಗೆ ಸರ್ ಸಿ ವಿ ರಾಮನ್ ರವರ ಜೀವನದಲ್ಲಿ ನಡೆದ ಒಂದು ಪ್ರಸಂಗ. ಯಾರು ಸರ್ ಸಿ ವಿ ರಾಮನ್? ಭಾರತದ ಮೊಟ್ಟ ಮೊದಲ ನೊಬೆಲ್ ಪಾರಿತೋಷಕವನ್ನು ಪಡೆದ ವಿಜ್ಞಾನಿ, ಎ ಗ್ರೇಟ್ ಸೈಂಟಿಸ್ಟ್. ರಾಮನ್ ಎಫೆಕ್ಟ್ ಅಂತ ಕರಿತೀವಿ ನಾವು ಭೌತಶಾಸ್ತ್ರದಲ್ಲಿ. ಓಕೆ, ಅವರು ಬೆಳಕಿನ ಬಗ್ಗೆ ಕೆಲವು ಪ್ರಯೋಗಗಳನ್ನು ಮಾಡಿ ಬೆಳಕು ಹೇಗೆ ಇನ್ನೊಂದು ಮಾಧ್ಯಮವನ್ನು ಪ್ರವೇಶ ಮಾಡುವಾಗ ಕೆಲವು ಬೆಳಕಿನ ಒಂದು ರೇಗಳು, ಕಿರಣಗಳು ಹೇಗೆ ಹಿಂದಕ್ಕೆ ಬಂದುಬಿಡ್ತವೆ ಅನ್ನೋದನ್ನು ಕಂಡು ಹಿಡಿದರು. ದಟ್ಸ್ ಕಾಲ್ಡ್ ಆಸ್ ರಾಮನ್ ಎಫೆಕ್ಟ್ ಅಂತ. ಇವತ್ತಿಗೂ ಅದನ್ನು ಸ್ಪೆಕ್ಟ್ರೋಸ್ಕೋಪಿ ಅನ್ನುವಂತಹ ಒಂದು ವಿಜ್ಞಾನದ ಶಾಖೆ ಇದೆ, ಭೌತ ವಿಜ್ಞಾನದ ಶಾಖೆ. ಅದರಲ್ಲಿ ಬಳಸ್ತಾರೆ. ನಕ್ಷತ್ರಗಳಲ್ಲಿ ಏನಿದೆ ಅಂತ ಕಂಡುಹಿಡಿಯಲಿಕ್ಕೆ ಸ್ಪೆಕ್ಟ್ರೋಸ್ಕೋಪಿನ ಯೂಸ್ ಮಾಡೋದು. ನಕ್ಷತ್ರಗಳಲ್ಲಿ ಹೀಲಿಯಂ ಇದೆಯಾ, ಹೈಡ್ರೋಜನ್ ಇದೆಯಾ, ಆರ್ಗನ್ ಇದೆಯಾ ಅಥವಾ ಬೆರಿಲಿಯಂ ಇದೆಯಾ, ಬೋರಾನ್ ಇದೆಯಾ, ಅದು ಅದರಿಂದ ಹೊರಬರ್ತಿರೋ ಬೆಳಕಿನ ಕಿರಣವನ್ನು ನೋಡಿ ಸ್ಪೆಕ್ಟ್ರಮ್ನ ತೆಗೆದು ಹೇಳ್ತಾರೆ. ಅಂತ ಮಹಾನ್ ಸರ್ ಸಿ ವಿ ರಾಮನ್ ಒಬ್ಬ ಸೃಜನಶೀಲ ಬುದ್ಧಿಮತ್ತೆಯನ್ನು ಹೊಂದಿದ್ದ ವ್ಯಕ್ತಿ. ಅವರು ಬೆಂಗಳೂರಿನಲ್ಲಿ ನೆಲೆಸಿದ್ರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಡೈರೆಕ್ಟರ್ ಆಗಿದ್ದವರು. ಅವರು ರಿಟೈರ್ಡ್ ಆದ್ಮೇಲೂ ಬೆಂಗಳೂರಿನಲ್ಲೇ ನೆಲೆಸಿ
ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ RRI ಅನ್ನೋ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಈ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಅವರು ಬಹಳಷ್ಟು ವಿದ್ಯಾರ್ಥಿಗಳಿಗೆ ವಿಜ್ಞಾನದ ತರಬೇತಿಯನ್ನು ನೀಡ್ತಾ ಇದ್ರು. ಮಕ್ಕಳಿಗೆ ಪಾಠ ಮಾಡೋದು ಅಂದರೆ ಅವರಿಗೆ ತುಂಬ 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 ಇಷ್ಟ. ಈಗ ಪ್ರೊಫೆಸರ್ ಆಗಿ, ಡೈರೆಕ್ಟರ್ ಆಗಿ ಎಲ್ಲ ಪದವಿಗಳನ್ನು ಪಡೆದು, ನೊಬೆಲ್ ಪಾರಿತೋಷಿಕವನ್ನು ಪಡೆದು ರಿಟೈರ್ಡ್ ಆಗಿದ್ರು ಅವ್ರು ಬಿಡಲಿಲ್ಲ. ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಾಡಿ ಅಲ್ಲಿ ಮಕ್ಕಳನ್ನು ತಯಾರು ಮಾಡಿ ಅಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡ್ತಾ ಇದ್ರು. ಅಂತಹ ರಾಮನ್ ಅವರಿಗೆ ಮಕ್ಕಳಿಗೆ ಪಾಠ ಮಾಡೋದು ಅಂದರೆ ಬಹಳ ಉತ್ಸಾಹ, ಬಹಳ ಆಸಕ್ತಿ. ಅಬ್ದುಲ್ ಕಲಾಂರ ಥರ ಹಿಂದೆ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ದವರು ಮತ್ತೆ ಈಗ ಬೆಂಗಳೂರಿನ RRIನಲ್ಲಿ ಇದ್ದರು. ಅಂದರೆ ಆಗ ನಡೆದಂಥ ಒಂದು ಪ್ರಸಂಗ. ಬೇಸಿಗೆಯ ಮೊದಲ ಮಳೆ ಬಂದಿತ್ತು ಬೆಂಗಳೂರಿನಲ್ಲಿ. ನಾನಿದು ಹೇಳ್ತಾ ಇರೋದು 1940-50ರ ದಶಕ ಇರಬೇಕು. ಬೇಸಿಗೆ ಮೊದಲ ಮಳೆ ಬಂದ ನಂತರ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಸಾವಿರಾರು ದೀಪದ ಹುಳುಗಳು ಹೊರಬರುತ್ತೆ. ನೋಡಿದ್ದೀರಾ ನೀವು? ಡ್ರ್ಯಾಗನ್ ಫ್ಲೈಸ್ ಅಂತೀವಿ. ಮೊದಲನೇ ಮಳೆ ಬಿದ್ದ ಮೇಲೆ ಬರುತ್ತದು. ಕೆಲವು ಕಾಲ ಹಾರಾಡುತ್ತೆ, ಅದರದ್ದು ರೆಕ್ಕೆಗಳೆಲ್ಲ ಏನಾಗುತ್ತೆ, ಪಟ 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 ಬಿದ್ದು ಹೋಗುತ್ತೆ. ಅದು ಯಾವುದೋ ದೀಪವನ್ನು ಹೋಗಿ ಮುಟ್ಟುತ್ತೆ, ರೆಕ್ಕೆಗಳು ಬಿದ್ದು ಹೋಗುತ್ತೆ, ಅದು ಸತ್ತು ಹೋಗುತ್ತೆ. ಅದರ ಜೀವನ ಎಲ್ಲ ಒಂದು ದಿವಸದಲ್ಲಿ ಮುಗಿದೋಗುತ್ತೆ. ಆ ಒಂದು ದಿವಸಕ್ಕೋಸ್ಕರ ಅದು ಮೊಟ್ಟೆಯಿಂದ ಹೊರಬಂದು ಮೆಟಮಾರ್ಫೋಸಿಸ್ ಆಗಿ ಈ ಒಂದು ಹಂತವನ್ನು ತಲುಪಿರುತ್ತೆ. ಅದು ಆಗ ಬೆಂಗಳೂರಿನಲ್ಲಿ ಇಂಥ ಒಂದು ಮಳೆ ಬಂತು. ಎಷ್ಟೊಂದು ಹೆಲಿಕಾಪ್ಟರ್ ಕೀಟಗಳು ಹೊರಗೆ ಬಂದಿತ್ತು. ಆ ಕೀಟಗಳು ದೀಪವನ್ನು ಮುಟ್ಟಿ ಪಟಪಟನೆ ರೆಕ್ಕೆ ಬಡಿತಾ ಹೋಗಿ ದೀಪಕ್ಕೆ ಬಡಿದು ಅವುಗಳ ರೆಕ್ಕೆಗಳು ಉದುರಿ ಹುಳಗಳು ಕೆಲವು ನಿಮಿಷಗಳಲ್ಲಿ ಸತ್ತು ಹೋಗಿ ಬಿದ್ದಿತ್ತು. ಅಂಥ ಬೇಸಿಗೆ ಮಳೆ ಬಂದು ನಿಂತಿದೆ. ಸರ್ CV ರಾಮನ್ರವರು ಕಾರಲ್ಲಿ ಕುಳಿತುಕೊಂಡಿದ್ದಾರೆ. ಅವ್ರ ಡ್ರೈವರು ಕಬ್ಬನ್ ಪಾರ್ಕ್ನ ಒಳಗಡೆ ಬರುತ್ತೆ. ಆ ಕಾರು ಮಳೆ ಬಂದು ನಿಂತಿದೆ, ಎಲ್ಲ ತೇವ ಆಗಿದೆ, ರಸ್ತೆ ಎಲ್ಲ ಕೊಚ್ಚೆ ಆಗಿದೆ. ನೋಡ್ತಾರೆ ಎಷ್ಟೊಂದು ರೆಕ್ಕೆಗಳು ಬಿದ್ದಿದೆ. ತಕ್ಷಣ ಹೇಳಿದ್ರು ಅವ್ರ ಡ್ರೈವರ್ಗೆ, ನಿಲ್ಲಿಸು ನೀನಿಲ್ಲಿ. ಅವನಿಗೆ ಅರ್ಥ ಆಗಲಿ, ಇದ್ಯಾಕೆ ಇಲ್ಲಿ ಹೇಳ್ತಿದ್ದಾರೆ ಅಂತ. ಸರ್ ಯಾಕೆ ಸರ್ ಅಂತ, ನಿಲ್ಸಯ್ಯ ನೀನು ಅಂತ ಹೇಳಿದ್ರು. ಅಂತ ನಿಲ್ಲಿಸ್ದ. ಇವರು ತಕ್ಷಣ ಬಾಗಿಲು ತೆಗೆದು ಹೊರಗೆ ಬಂದ್ಬಿಟ್ಟೆ. ಹೊರಗೆ ಬಂದವ್ರೆ ಆ ರಸ್ತೆ ಮಧ್ಯ ನೊಬೆಲ್ ಪಾರಿತೋಷಕ ಪಡೆದ ವಿಜ್ಞಾನಿ ಹೀಗೆ ಗುಗ್ಗುರ ಕಾಲ ಮೇಲೆ ಕೂತ್ಕೊಂಡು ಆ ರೆಕ್ಕೆಗಳನ್ನೆಲ್ಲ ಜೋಪಾನವಾಗಿ ಜೋಡಿಸ್ತಾ ಇದ್ದಾರೆ. ಡ್ರೈವರ್ಗೆ ಏನೂ ಅರ್ಥ ಆಗಲಿಲ್ಲ, ಸುಮ್ಮನೆ ಕೂತ್ಬಿಟ್ಟ. ಆ ಕಡೆಯಿಂದ ಇವರ ಹಳೆ ಸ್ಟೂಡೆಂಟ್ ಒಬ್ಬ ಬಂದ ಅದೇ ಟೈಮ್ಗೆ. ಹಂಗೆ ಆಗೋದು, ಹಂಗೆ ವಾಟ್ ಶುಡ್ ನಾಟ್ ಹ್ಯಾಪನ್ ದಟ್ ವಿಲ್ ಹ್ಯಾಪನ್. ಕರೆಕ್ಟಾ? ಬ್ರೆಡ್ ಕೆಳಗೆ ಬೀಳುತ್ತೆ. ಹೇಗೆ ಬೀಳುತ್ತೆ? ಬ್ರೆಡ್ ಮೇಲೆ ಬಟರ್ ಬಟರ್ನ ಏನು ಮಾಡಿರ್ತೀರಿ, ಲೇಪನ ಮಾಡಿರ್ತೀರಿ, ತಿನ್ನಬೇಕು, ಜಾರು ಬಿದ್ದು ಬಿಡ್ತು. ಹೆಂಗೆ ಬಿತ್ತು ಗೊತ್ತಾ? ಆ ಬಟರ್ ಸೈಡೆಡ್ ಏನಾಯ್ತು, ಬಟರ್ ಸೈಡೆಡ್ ಬ್ರೆಡ್ ಹೋಗಿ ನೆಲಕ್ಕೆ ಟಚ್ ಆಯಿತು. ಅದು ಹಂಗೆ ಬೀಳೋದು, ಅದು ಹಂಗೆ ಬೀಳೋದು. ದಟ್ಸ್ ಕಾಲ್ಡ್ ಸಾರ್ಟ್ಸ್ ಲಾ ಅಂತ. ಸಾರ್ಟ್ಸ್ ಲಾ ಅಂತಂದರೆ ಥಿಂಗ್ಸ್ ಗೋ ರಾಂಗ್ ಲೈಕ್ ದಟ್. ಓಕೆ, ಇವರು ಅಷ್ಟೇ. ಆ ಕ್ಷಣದಲ್ಲಿ ಯಾರಾದರೂ ವಿದ್ಯಾರ್ಥಿ ಯಾರಾದರೂ ನನ್ನನ್ನು ನೋಡಿದ್ರೆ ಹೇಗೆ ಅನ್ನೋದು ಮನಸ್ಸಿನಲ್ಲಿ ಇದ್ರೂ ಕಾಳಜಿ, ಅವರ ವೈಜ್ಞಾನಿಕ ಮನೋಚಿಂತನೆ ಅದ್ರ ಕಡೆ ಗಮನ ಹೋಗಲಿಲ್ಲ, ಆರಿಸ್ತಾ ಕೂತಿದ್ದಾರೆ. ಹಳೆಯ ಸ್ಟೂಡೆಂಟ್ ಬಂದ್ಬಿಟ್ಟ. ಇದೇನಿದು, ನಮ್ಮ ಮೇಷ್ಟ್ರು ನೊಬೆಲ್ ಲಾರಿಯೇಟು ಇಲ್ಲಿ ಕೂತ್ಕೊಂಡು ರಸ್ತೆ ಮಧ್ಯ ಕೊಚ್ಚೆ ಆಗಿದೆ, ಏನು ಮಾಡ್ತಿದ್ದಾರೆ ಅಂತ ಹತ್ತಿರ ಬಂದು ನೋಡ್ತಾನೆ. ಇವರು ಎಲ್ಲ ಕೀಟದ ರೆಕ್ಕೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದಾರೆ. ಇವ್ರಿಗೆ ಅನ್ನಿಸ್ತು, ಏನಂತೆ ನೊಬೆಲ್ ಪಾರಿತೋಷಕ ಪಡ್ಕೊಂಡಿದ್ರೆ ಏನು ಬಂತು ಪ್ರಯೋಜನ, ವಯಸ್ಸಾಗಿದೆ, ಎಲ್ಲೋ ಮತಿಭ್ರಮಣೆ ಆಗಿಬಿಟ್ಟಿದೆ ನಮ್ಮ ಮೇಷ್ಟ್ರಿಗೆ ಅಂತ ಅಂದ್ಕೊಂಡ. ಸರ್ ಇದೇನು ಮಾಡ್ತಿದ್ದೀರಿ ನೀವು ಅಂತ ಅವ್ರು ಹೇಳಿದ್ರು. ಇವ್ರನ್ನ ನೋಡಿ, ಇವ್ನು ಬಂದಿದ್ದಾನೆ, ಸರಿ ಬಾಪ ನೀನು ನೋಡು, ನೀ ಈ ಕಡೆ ಬರಬೇಡ, ಅಲ್ಲಿ ಬಂದು ಕೂತ್ಕೊಂಡು ಪಕ್ಕ ಅಂತ ಅಂದ್ರೆ. ಇದೇನು ಮೇಷ್ಟ್ರು ಹೇಳಿದ್ರೆ ಹೋಗ್ತೀವಿ ನಾವು. ಆತನ ಪಕ್ಕದಲ್ಲಿ ಕೂತ್ಕೊಂಡ. ನೋಡು, ಇದು ದೀಪದ ಹುಳುಗಳು, ಅದರ ರೆಕ್ಕೆಗಳು ಅಂತ ಅಂದರು. ಅದು ಸರಿ ಸರ್, ನೀವು ಏನಕ್ಕೆ ಈ ರೆಕ್ಕೆಗಳನ್ನ ಆರಿಸ್ಕೊತಾ ಇದ್ದೀರಿ? ಒಂದು ಕೆಲಸ ಮಾಡು, ನೀವು ಮಾತಾಡಬೇಡ, ನಾನು ಹೇಳ್ತೀನಿ, ನೀನು ಒಂದು ಸ್ವಲ್ಪ ರೆಕ್ಕೆಗಳು ಆರಿಸ್ಕೊಡು ನನಗೆ ಅಂದರು. ಅವನು ಪಾಪ ಕೂತ್ಕೊಂಡು ಒಬ್ಬರ ಕಾಲಿನಲ್ಲಿ ರೆಕ್ಕೆಗಳನ್ನ ಆರಿಸಿ ಕೊಟ್ಟ. ಆ ರೆಕ್ಕೆಗಳನ್ನೆಲ್ಲ ಜೇಬಿನಲ್ಲಿ ಇಟ್ಕೊಂಡು ಹೇಳಿದ್ರು, ಬಾ ಈಗ ಹೇಳ್ತೀನಿ ನಾನು ನಿನಗೆ. ನಾಳೆ ನಾನು ಒಂದು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಬೆಳಕಿನ ವಕ್ರೀಭವನ ಅನ್ನುವಂತಹ ಒಂದು ಕ್ರಿಯೆ ಇದೆಯಲ್ಲ. ವಕ್ರೀಭವನ ಅಂದರೆ ರಿಫ್ರಾಕ್ಷನ್ ಅಂತ ಕೇಳಿದ್ದೀರಾ? ಬೆಳಕು ಗಾಳಿಯಿಂದ ನೀರಿನ ಒಳಗಡೆ ಹೋದಾಗ ಏನಾಗುತ್ತೆ, ಅದು ರಿಫ್ರಾಕ್ಷನ್, ವಕ್ರವಾಗುತ್ತೆ. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೀವಿ ನಾವು. ಆ ವಕ್ರೀಭವನ ಕ್ರಿಯೆಯ ಬಗ್ಗೆ ಮಕ್ಕಳಿಗೆ ಪಾಠ ಮಾಡಬೇಕು.
ಏನಾಗಿದೆ ಗೊತ್ತಾ, ಆ ಪಾಠ ಮಾಡೋಕ್ಕೆ ನನಗೆ ಗ್ರೇಟರ್ ಅನ್ನೋ ಒಂದು ಉಪಕರಣ ಬೇಕು. ಗ್ರೇಟರ್, ಆ ಉಪಕರಣ ಮೊದಲೇ ಗೌರ್ಮೆಂಟ್ ಸ್ಕೂಲು, ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ನನಗದೊಂದು ದೊಡ್ಡ ಚಿಂತೆ ಆಗಿತ್ತು, ಪ್ರಾಯೋಗಿಕವಾಗಿ ಇದನ್ನು ಮಕ್ಕಳಿಗೆ ಹೇಗೆ ತೋರಿಸೋದು ಅಂತ. ಆ ಉಪಕರಣ ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಕಾರಣ ಅದು ಸರ್ಕಾರಿ ಶಾಲೆ. ತಕ್ಷಣ ನನ್ನ ಮನಸ್ಸು ಅದನ್ನೇ ಯೋಚನೆ ಮಾಡ್ತಾ ಇತ್ತಲ್ಲ. ಖಾಲಿ ಕಬ್ಬನ್ ಪಾಟ್ ಒಳಗೆ ಬಂದ ತಕ್ಷಣ ರೆಕ್ಕೆಗಳು ಬಿದ್ದಿರೋದು ಕಾಣಿಸ್ತು. ತಕ್ಷಣ ನನಗೆ ಅನ್ನಿಸ್ತು, ಆಹಾ, ಗ್ರೇಟರ್ ಇದೆ ಏನಂತೆ, ನಾನೇನ್ ಮಾಡ್ತೀನಿ ಈಗ, ಈ ರೆಕ್ಕೆಗಳನ್ನ ತಗೊಳ್ತೇನೆ. ಕಾರಣ ಈ ರೆಕ್ಕೆಗಳು ಗ್ರೇಟರ್ ಆಗಿ ಕೆಲಸ ಮಾಡುತ್ತೆ. ಒಂದೊಂದು ರೆಕ್ಕೆನ ಒಂದೊಂದು ಸ್ಟೂಡೆಂಟ್ಗೆ ಕೊಡ್ತೀನಿ. ಸ್ಟೂಡೆಂಟ್ಗೆ ಕೊಟ್ಟಾದ್ಮೇಲೆ ಬೆಳಕಿನ ಹತ್ರ ಇಟ್ಕೊಂಡು ನೋಡು ಏನಾಗ್ತಿದೆ, ಬೆಳಕು ಅಂತೀನಿ. ಆಗ ಬೆಳಕು ಗಾಳಿಯಿಂದ ರೆಕ್ಕೆ ಒಳಗಡೆ ಬಂದಾಗ ಅದೇನಾಗುತ್ತೆ, ವಕ್ರವಾಗುತ್ತೆ. ಇಲ್ಲಿರೋ ದೀಪ ಅಲ್ಲಿದ್ದಂಗೆ ಕಾಣಿಸುತ್ತೆ. ಆಗ ನಾನು ಅವರಿಗೆ ವಕ್ರೀಭವನ ಅಂದ್ರೆ ಏನು ಅನ್ನೋದನ್ನ ಏನ್ ಮಾಡ್ಬೋದು, ಚೆನ್ನಾಗಿ ಮನವರಿಕೆ ಮಾಡ್ಕೊಡ್ಬೋದು. ಅದಕ್ಕೆ ನಾನು ಇದನ್ನು ಆರಿಸ್ಕೊಳ್ತಾ ಇದ್ದೀನಿ ಅಂತ ಅಂದ್ರು. ಅವರಿಗೆ ಆ ವಯಸ್ಸು ಎಷ್ಟು ಗೊತ್ತಾ, ಹೆಚ್ಚು ಕಡಿಮೆ 80ರ ದಶಕದಲ್ಲಿ ಇದ್ರು. ಇನ್ 80s ಅಲ್ಲಿ ಸಿ ವಿ ರಾಮನ್ ರವರು ಒಂದು ಹೊಸ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಯಾವುದರ ಮೂಲಕ, ದೀಪದ ಹುಳುಗಳ ರೆಕ್ಕೆಗಳ ಮೂಲಕ ಮಕ್ಕಳಿಗೆ ವಿಜ್ಞಾನದ ಪಾಠವನ್ನ ಪ್ರಯೋಗಾತ್ಮಕವಾಗಿ ಕಲಿಸ್ಕೊಡ್ತಾ ಇದ್ದಾರೆ. ಕಲಿಕೆ ನಿಂತಿದ್ದ ಸಿ ವಿ ರಾಮನ್ ರವರು, he was ready to learn. Abdul Kalam, he was ready to learn till the last moment. He passed away when he was teaching students, correct? ಅವರ ಜೀವನ ಪರ್ಯಂತ ಆಸೆ ಇತ್ತಂತೆ, ನನ್ನ ಪಾಠ ಹೇಳ್ಕೊಡುವಾಗ ನನ್ನ ಪ್ರಾಣ ರವೀಂದ್ರನಾಥ ಟ್ಯಾಗೋರ್ ಕೊನೆಯ ತನಕ ಕಲಿತಾನೆ ಇದ್ರು. ಲಿಯೋನಾರ್ಡೋ ಡ ವಿನ್ಸಿ, ಆಲ್ಬರ್ಟ್ ಐನ್ಸ್ಟೈನ್, ಥಾಮಸ್ ಆಲ್ವಾ ಎಡಿಸನ್, ಮೈಕೆಲ್ ಆಂಜೆಲೋ, ಇವರೆಲ್ಲ ಎಂತ ಮಹಾನ್ ಕಲಾಕಾರರು, ಎಂತ ಮಹಾನ್ ವಿಜ್ಞಾನಿಗಳು. ಪ್ರತಿಯೊಬ್ಬರು ಜೀವನ ಪರ್ಯಂತ ಕಲಿಕೆಯನ್ನು ಮುಂದುವರಿಸಿದವರು. ಈ ಒಂದು ಪ್ರಸಂಗವನ್ನು ಹೇಳ್ತಾ, ನನಗೆ ಇನ್ನ ಹಲವಾರು ಪ್ರಸಂಗಗಳಿದೆ, ಸಮಯದ ಅಭಾವ ಇರೋದ್ರಿಂದ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಈಗ ನಿಮಗೆ ಜೀವನ ಪರ್ಯಂತ ಕಲಿಕೆ ಅಂದ್ರೆ ಏನಂತ ಅರ್ಥ ಆಯ್ತು ತಾನೆ? B.Ed ಮುಗಿಸಿದ ಮೇಲೆ ಏನ್ ಮಾಡ್ತೀರಿ ನೀವು? ಏನ್ ಕಂಟಿನ್ಯೂ ಮಾಡ್ತೀರಿ? ಕಲಿಕೆ. ಯಾವ ಕಲಿಕೆಯನ್ನ? ಎಜುಕೇಶನ್ಗೆ ಸಂಬಂಧಪಟ್ಟ ಕಲಿಕೆ ಮಾತ್ರ ಅಲ್ಲ, ಏನನ್ನ ಬೇಕಾದ್ರೂ ಕಲಿಯೋ. ಆನಿ ಬೆಸೆಂಟರಿಗೆ 65ರ ವಯಸ್ಸು ಹೆಚ್ಚು ಕಡಿಮೆ, ಆಗ ಕಾರ್ ಡ್ರೈವಿಂಗ್ ಕಲಿತ್ಕೊಂಡು. 60ರ ವಯಸ್ಸು ಹೆಚ್ಚು ಕಡಿಮೆ ಕ್ರೊಕೆ ಎನ್ನುವಂತಹ ಚೆಂಡಿನ ಆಟವನ್ನು ಕಲಿತ್ಕೊಂಡು. ಅಂದ್ರೆ ವಾಟ್ ಐ ಮೀನ್ ಟು ಸೇ ಅಂದ್ರೆ, ಕಲಿಕೆ ನಿಲ್ಲಬಾರದು. ಯಾಕೆಂದ್ರೆ ಕಲಿಕೆ ನಿಂತರೆ ಯು ಬಿಕಮ್ ಸ್ಟಾಗ್ನೆಂಟ್. ನಿಂತ ನೀರಾಗ್ಬಿಡುತ್ತೆ. ನೀವೇ ನಿರ್ಧಾರ ಮಾಡ್ಕೊಳ್ಳಿ, ನಿಂತ ನೀರಾಗಬೇಕಾ ಅಥವಾ ಹರಿಯುವ ನೀರಾಗಬೇಕಾ? ಹರಿಯುವ ನೀರು ಶುಭ್ರವಾಗಿ ಮಾಡ್ಕೊಳ್ಳುತ್ತೆ ಕೊನೆ ತನಕ, ನಿಂತ ನೀರು ಕೆಸರಾಗಿ ವಾಸನೆ ಬಂದ್ಬಿಡುತ್ತೆ. ಸೊ ಕಲಿಕೆ ನಿಂತರೆ ನಾವು ಹಾಗೆ ಆಗ್ತೀವಿ. ಸ್ವಾಮಿ ರಾಮತೀರ್ಥರು ಟ್ರೈನಲ್ಲಿ ಹೋಗ್ತಿದ್ರು ಜಪಾನ್ನಲ್ಲಿ. 80ರ ವಯಸ್ಸು ಅವರಿಗೆ, ಹೆಚ್ಚು ಕಡಿಮೆ 90ಕ್ಕೆ ಹತ್ರ ಬಂದಿತ್ತು. ಜಪಾನಿ ಭಾಷೆನ ಕಲಿತಾ ಇದ್ರು. ಆಲ್ಫಾಬೆಟ್ಸ್ ಬರೀತಿದ್ರು ಜಾಪನೀಸ್. ಎದುರುಗಡೆ ಕೂತ್ಕೊಂಡಿರುವಂಥ ಜಾಪನೀಸ್ ವ್ಯಕ್ತಿಗೆ ಇದೇನಿದು ಹೆಚ್ಚು ಇಳಿ 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 ವಯಸ್ಸು, ವೃದ್ಧಾಪ್ಯ, ಈಗ ನಮ್ಮ ಭಾಷೆ ಕಲಿತಿದ್ದಾನಲ್ಲ. ಸುಮಾರು ಹೊತ್ತು ನೋಡಿದಾಗ ಕೇಳ್ದ, ಇಂಗ್ಲಿಷ್ನಲ್ಲಿ ಕೇಳ್ದ, ವಾಟ್ ಆರ್ ಯು ಡೂಯಿಂಗ್, ವೈ ಆರ್ ಯು ಲರ್ನಿಂಗ್ ದಿಸ್, ವಾಟ್ ಡು ಯು ಡೂ ವಿತ್ ದಿಸ್ ಅಂತ. ನೋ, you see, I am learning Japanese. What do you do with this? What I do with this is a secondary question to me. I should learn something new every day. Because if I stop learning, although I am alive, I am more dead. ಬದುಕಿದ್ರು ನಾನು ಸತ್ತ ಹಾಗೆ. ನಾನು ಕಲಿಕೆಯನ್ನು ನಿಲ್ಲಿಸಿಬಿಟ್ಟೆ. ರಾಮತೀರ್ಥರು 90ರ ವಯಸ್ಸು, ಜಪಾನಿ ಭಾಷೆ, ಅದರಿಂದ ಏನ್ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಾವು ಹೊಸತನ್ನ ಕಲ್ತ್ಕೊಂಡಲ್ಲ, ಆ ಸಾರ್ಥಕತೆ. ಸೊ ದಟ್ ಈಸ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಐ ವಿಶ್ ಯು ಆಲ್ ಬಿಕಮ್ ಲೈಫ್ ಲಾಂಗ್ ಟೀಚರ್ಸ್.
Being a teacher, you can't afford to be a stagnant person with respect to your intellectual faculty. Your intellectual faculty should grow and blossom. Thank you very much for all the patience. So we are going to wind up and break up now. We will have lunch.